ಇದುವರೆಗೂ ಸರ್ಕಾರ ಹೇಳಿರೋದು ನಮಗೂ ಇನ್ಫಾರ್ಮೇಷನ್ ಬಂದಿದೆ. ಯಾವುದೇ ಕಾರಣಕ್ಕೂ ಇದುವರೆಗೂ ಒಂದು ಸಿಲಿಂಡ್ರು ಕೂಡ ಸರ್ಕಾರಿ ಆದೇಶದ ಮೇರೆಗೆ ಒಂದೂ ಕೊಟ್ಟಿಲ್ಲ. ಕಳೆದ ವಾರ ಏನಾಗಿತ್ತು 10-11ನೇ ತಾರೀಕು ಇವರು ನಮ್ಮ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಮಿನಿಸ್ಟರ್ ಕೆ ಎಚ್ ಮುನಿಯಪ್ಪನವರು 1000 ಸಿಲಿಂಡ್ರು ಕೊಡೋದಕ್ಕೆ ಆದೇಶ ಮಾಡಿದ್ರು. ರಾಜ್ಯಾದ್ಯಂತ 1000 ಸಿಲಿಂಡ್ರು. ಬೆಂಗಳೂರು ನಗರದಲ್ಲಿ ಒಂದರಲ್ಲೇ 44,000 ಬೇಕಾಗಿದೆ. ಒಟ್ಟಾರೆ ರಾಜ್ಯಾದ್ಯಂತ 85,000 ಕಮರ್ಷಿಯಲ್ ಸಿಲಿಂಡರ್ಸು ಬೇಕಾಗಿದೆ. 1,000 ಸಿಲಿಂಡರ್ ಅಂತಂದರೆ 1,000 ಯಾವ ಮೂಲೆಗೆ 240 ತಾಲೂಕುಗಳು. ಒಂದೊಂದು ತಾಲೂಕಿಗೆ 3 ಸಿಲಿಂಡ್ರ್ ಕೊಡ್ಬೋದು. ಜಿಲ್ಲೆಗೆ ಒಂದು 5 ಸಿಲಿಂಡ್ರ್ ಕೊಡ್ಬೋದು. ತಾಲೂಕಿಗೆ 3 ಕೊಟ್ಟರೆ ಹೋಟ್ಲಿಗೆ ಒಂದೊಂದು ಕೊಡೋಕ್ಕೆ ಎಲ್ಲಾಗುತ್ತೆ? 1,000 ಸಿಲಿಂಡ್ರ್ ರಾಜ್ಯಕ್ಕೆ, ಮೊದಲು ಬೆಂಗಳೂರಿಗೆ ಅಂದ್ಕೊಂಡಿದ್ವಿ, ರಾಜ್ಯಕ್ಕೆ ಅಂದ್ಕೊಂಡು ಅದನ್ನು ಸರಿಪಡಿಸಿ ಅಂತ ಹೇಳ್ಬಿಟ್ಟು ಹೇಳಿದ್ವಿ. ಅದನ್ನು ಸರಿಪಡಿಸಲಿಲ್ಲ. ಯಾರಿಗೂ ಒಬ್ರಿಗೂ ಒಂದು ಸಿಲಿಂಡ್ರ್ ವಿತರಣೆ ಮಾಡಲೇ ಇಲ್ಲ. ಅದನ್ನು ನಾವೇನು ಮಾಡಿದ್ವಿ, ಸಾಧ್ಯವಾದಷ್ಟು ನೀವು ಪರ್ಯಾಯ ವ್ಯವಸ್ಥೆಗಳು ಮಾಡಿಕೊಂಡು ಹೋಟ್ಲ್ ಉದ್ಯಮಗಳನ್ನ ನಡೆಸುವಂಥವ್ರು, ಅದ್ರ ಬಗ್ಗೆ ಅನುಭವ ಇರುವಂಥವ್ರು ನಡೆಸಿ ಅಂತ ನಾವು ಹೇಳಿದ್ವಿ. ಯಾವುದು ಇಂಡಕ್ಷನ್ ಸ್ಟವ್ಸ್ ಆಗಿರ್ಬೋದು, ಸೌದೆ ಆಗಿರ್ಬೋದು, ಬ್ರಿಗೇಡ್ಸ್ ಆಗಿರ್ಬೋದು, ಒಟ್ಟಿಂದಾಗಿರ್ಬೋದು. ಕೆಲವರ ಒಟ್ಟು ಸಿಗ್ತಾಯಿಲ್ಲ ಅಂತಂದರು. ಸೌದೆ ಸಿಗ್ತಾಯಿದೆ. ಸೌದೆ 2,000 ರೂಪಾಯಿ ಟನ್ ಇತ್ತು. ಅದೀಗ 8,000 ರಿಂದ 10,000 ರೂಪಾಯಿ ರೈಸ್ ಆಗಿಬಿಟ್ಟಿದೆ. ಸಾಕೆ ಸೌದೆ ಬಳಕೆ ಯಾವುದೂ ಇರಲಿಲ್ಲ. ಅದರಿಂದ ಸೌದೆ ರೇಟ್ಗಳು ಜಾಸ್ತಿ ಆಗಿದೆ. ಎಲ್ಲ ಐಷಾರಾಮಿ ಹೋಟ್ಲುಗಳು ಅಂದರೆ ಸ್ಟಾರ್ ಕ್ಯಾಟಗರಿ ಹೋಟ್ಲುಗಳೆಲ್ಲ ಈಗ ಸೌದೆಗೆ 70% ಸೌದೆಗೆ ಶಿಫ್ಟ್ ಆಗಿದ್ದಾರೆ. ಇಲ್ಲ ಅಂದರೆ ಹೋಟ್ಲ್ ಮುಚ್ಚಬೇಕು, ಇಲ್ಲ ಸೌದೆಯಲ್ಲಿ ಮಾಡಬೇಕು. ಸೌದೆಯಲ್ಲಿ ಒಲೆಗಳು ಹಾಕಿ ಮಾಡುವಂಥವ್ರು ಮಾಡ್ತಾಯಿದ್ದಾರೆ. ಸೌದೆಗೆ ಒಲೆಗಳು ಹಾಕಿ ಮಾಡದೇ ಇರೋವಂಥವ್ರು, ಜಾಗ ಇಲ್ಲದೇ ಇರೋವಂಥವ್ರು, ಮತ್ತು ಅದಕ್ಕೆ ಅನುಭವ ಇಲ್ಲದೇ ಇರುವಂಥ ಸಿಬ್ಬಂದಿಗಳು ಇಲ್ಲದೇ ಇರೋಂಥವರು ಹೋಟ್ಲುಗಳು ಮುಚ್ಚಿದ್ದಾರೆ. ಈ ಪರಿಸ್ಥಿತಿ ಈಗ ನಡೀತಾ ಇದೆ. ಇವತ್ತೇನೋ ಸರ್ಕಾರಿ ಆದೇಶ ಆಗ್ಬೋದು. ಮತ್ತೊಂದು ಅಂದರೆ ಕೇಂದ್ರ ಸರ್ಕಾರ ಪೆಟ್ರೋಲಿಯಂ ಇಲಾಖೆಯಿಂದ ಆಗಿದೆ. ಅದನ್ನು ಪುನಃ ಪರಿಶೀಲಿಸಿ ಅಧಿಕಾರಿಗಳ ಸಭೆ, ನಮ್ಮ ಇವರು ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರು ಇವತ್ತು ಸಭೆ ಕರೆದ ವಿಧಾನಸೌಧ ಸಭೆ ನಡೀತಾ ಇದೆ. ಅಂತಿಮವಾಗಿ ಎಷ್ಟೆಷ್ಟು ಕೊಡಬೇಕು, ಯಾವ ಥರ ಕೊಡಬೇಕು ಅನ್ನೋದನ್ನು ಅವರು ತಿಳಿಸಿ ಈಗ ನಿಮಗೆ ಸುದ್ದಿಗೋಷ್ಠಿ ಮಾಡ್ತಾರೆ. ನಾವು ಕೂಡ ಕಾಯ್ತಾ ಇದ್ವಿ.